ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೊಂದು ಎಚ್ಚರಿಕೆಯ ಪತ್ರ ಬಂದಿದೆ. ಅನಾಮಧೇಯ ವ್ಯಕ್ತಿ ಎಚ್ಚರಿಕೆಯ ಪತ್ರ ಬಂದಿದ್ದಾರಂತೆ. ಪ್ರಾಣ ಬೆದರಿಕೆ ಇದೆ, ನಿಮಗೆ ಹುಷಾರು, ಏನಾದರೂ ಅನಾಹುತ ಆಗಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರಂತೆ. ಆ ಪತ್ರವನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಅಮೃತ ಗೌಡ. ಪ್ರಾಣಾಪಾಯ ಎದುರಾಗಲಿದೆ, ಜಾಗರೂಕರಾಗಿರಿ ಅಂತ ಹೇಳಿದಾರಂತೆ. ನಿಮ್ಮನ್ನೇ ಟಾರ್ಗೆಟ್ ಮಾಡಲಿದ್ದಾರೆ ಪತ್ರದಲ್ಲಿ ಬರೆದಿದ್ದಾರಂತೆ. ಆಸಿಡ್ ಹಾಕ್ತಾರೆ, ಪ್ರಾಣಾಪಾಯ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ನೀವು ಹುಷಾರಾಗಿರಿ ಅಂತ ಎಚ್ಚರಿಕೆಯ ಪತ್ರ ಕೊಟ್ಟಿದ್ದಾರೆ. ಈ ಕುರಿತಾಗಿ ಅಮೃತಗೌಡ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸುರೇಶ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ ಸದ್ಯಕ್ಕಿನ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಖಂಡಿತ ಸಿಗ್ತದೆ ಅಂತ ಹೇಳಿದ್ರೆ, ಈಗ ಏನು ಕೆಲವೇ ನಿಮಿಷಗಳಲ್ಲಿ ಇವತ್ತು ಏನು ಚಿಂತಾಮಣಿಯ 2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ 12 ಗಂಟೆಗೆ ಏನು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಪಿಪಿ ಅಂತ ಹೇಳಿದ್ರೆ ಸರ್ಕಾರದ ಪಿಪಿ ಆದಂತಹ ಇನ್ನು ಸುಮಿತಾ ಮೇರಿ ಅವರು ಅಬ್ಜೆಕ್ಷನ್ ಇದು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು 3 ಗಂಟೆಗೆ ಏನಿವತ್ತು ವಿಚಾರಣೆ ನಡೆಯುವಂತದ್ದು. ಮತ್ತೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅಥವಾ ಇಲ್ಲವಾ ಎಂಬುದು ಸಾಕಷ್ಟು ಕುತೂಹಲ ಮೂಡಿಸಿರುತ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರಾದಂತಹ ನಾಗಪ್ರಸನ್ನ ಅವರು ಏನು ಎಫ್ಐಎಸ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಕೆಲ ತೀರ್ಮಾನ ಹಾಕಿ ಮತ್ತೆ ಅದನ್ನ ರದ್ದು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಇಲ್ಲಿನ ನ್ಯಾಯಾಲಯ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎಂಬುದು ಸಹ ಸಾಕಷ್ಟು ಕುತೂಹಲ ಮೂಡಿಸಿರುತ್ತದೆ. ಯಾಕಂತ ಹೇಳಿದ್ರೆ ಬರೋಬ್ಬರಿ 9 ದಿನ ಆಗಿರುವಂತದ್ದು ಅಂತ ಹೇಳಿದ್ರೆ ಏನು ರಾಜೀವ್ ಗೌಡರು ತಲೆಮರೆಸಿಕೊಂಡು 9 ದಿನ ಆಗಿರುವ ಹಿನ್ನೆಲೆಯಲ್ಲಿ ಈಗ ನಿರೀಕ್ಷಣಾ ಜಾಮೀನು ಬಂದಿರುವಂತದ್ದು ಅಂತ ಹೇಳಿದ್ರೆ 3 ಗಂಟೆಗೆ ಏನು ಅವರದಾದಂತಹ ಲಾಯರ್ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರದ ಪಿಪಿ ಅವರು ಸಹ ವಾದ ಮಂಡಿಸಿರುವಂತದ್ದು. ಅಂದ್ರೆ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತಹ ಏನು ವಾದವನ್ನು ಮಂಡಿಸಿರುವಂತದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅಂತ ಹೇಳಿದ್ರೆ ಇಲ್ಲಿನ ಚಿಂತಾಮಣಿಯ ಏನು 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಏನು ವಿಚಾರಣೆಗೆ ಒಳಪಡುವಂತದ್ದು. ಒಂದು ವೇಳೆ ನಿರೀಕ್ಷಣೆ ಸಿಕ್ಕಿದ್ರೆ ಸಿಗಬಹುದಾ ಅಥವಾ ಸಿಗೋದಿಲ್ಲ ಎಂಬ ಸಹ ಸಾಕಷ್ಟು ನಿರೀಕ್ಷೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹೈಕೋರ್ಟ್ ಏನು ಎಫ್ಐಆರ್ ಕ್ರಾಸ್ ಮಾಡೋ ಹಿನ್ನೆಲೆಯಲ್ಲಿ ಈಗ ಇಲ್ಲಿನ ನ್ಯಾಯಾಲಯ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎಂಬುದು ಸಹ ಇದು ಕುತೂಹಲ ಮೂಡಿಸಿರುವಂತದ್ದು. ಒಂದು ವೇಳೆ ಜಾಮೀನು ಸಿಗುತ್ತಾ ಅಥವಾ ಇಲ್ಲ ಅನ್ನೋದು ಸಹ ಈಗ ಪ್ರಶ್ನೆಯಾಗಿ ಮೂಡುವಂತದ್ದು. ಯಾಕಂತಂದ್ರೆ ಸುಮಾರು 9 ದಿನಗಳಿಂದ ಸಹ ರಾಜೀವ್ ಗೌಡರು ತಲೆಮರೆಸಿಕೊಂಡಿರುವಂತದ್ದು. ಈಗಾಗಲೇ ಪೊಲೀಸರು ಸಹ 2 ತನಿಖಾ ತಂಡಗಳು ರಚನೆ ಮಾಡಿದ್ದಾವೆ. ಏನು ಕೂಡಲೇ ಏನು ರಾಜೀವ್ ಗೌಡರ ಎಡಮುರಿ ಕರ್ತೀನಿ ಅಂತ ಸಹ ನಿನ್ನೆ ಏನು ಜಿಲ್ಲಾ ರಕ್ಷಣಾಧಿಕಾರಿಗಳು ಏನು ಹೇಳಿರುವಂತದ್ದು. ಆದ್ರೆ ಇದುವರೆಗೂ ಸಹ ರಾಜೀವ್ ಗೌಡರು ಇಲ್ಲಿದ್ದಾರೆ ಎಂಬುದು ಸಹ ತಿಳಿದಿಲ್ಲ. ಆದ್ರೆ ಕಾಂಗ್ರೆಸ್ನ ಕೆಲವು ಪ್ರಭಾವಿ ಸಚಿವರು ಇವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಈ ನಿಟ್ಟಿನಲ್ಲಿ ರಾಜೀವ್ ಗೌಡರು ಏನು ತಲೆಮರೆಸಿಕೊಂಡು ಹೊರಡ್ತಾ ಇದ್ದಾರೆ ಎಂಬ ಸಹ ಆರೋಪಗಳು ಸಹ ಕೇಳಿ ಬರ್ತಾರಂತದ್ದು. ಈ ನಿಟ್ಟಿನಲ್ಲಿ ಈ ಎಲ್ಲವನ್ನು ನ್ಯಾಯಾಲಯ ಯಾವ ರೀತಿ ಪರಿಗಣಿಸುತ್ತೆ ಎಂಬುದು ಸಹ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಏನು ಇಲ್ಲಿನ ನ್ಯಾಯಾಲಯದಲ್ಲಿ ಇಬ್ಬರು ವಕೀಲರು ಸಹ ವಾದವನ್ನು ಮಂಡಿಸಲಿದ್ದಾರೆ. ಯಾವ ರೀತಿ ವಾದ ಮಂಡಿಸಿ ಅಂದ್ರೆ ಏನು ರಾಜೀವ್ ಗೌಡರಿಗೆ ಜಾಮೀನು ಸಿಗುತ್ತಾ ಅಥವಾ ಇಲ್ಲ ಎಂಬುದು ಸಹ ಇಲ್ಲಿನ ಜನರಲ್ಲಿ ಕುತೂಹಲ ಮೂಡಿಸಿರುವಂತದ್ದು. ಸಿದ್ಧಾರ್ಥ್, ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೊಂದು ಎಚ್ಚರಿಕೆಯ ಪತ್ರ ಬಂದಿದೆ. ಅನಾಮಧೇಯ ವ್ಯಕ್ತಿ ಎಚ್ಚರಿಕೆಯ ಪತ್ರ ಬಂದಿದ್ದಾರಂತೆ. ಪ್ರಾಣ ಬೆದರಿಕೆ ಇದೆ, ನಿಮಗೆ ಹುಷಾರು, ಏನಾದರೂ ಅನಾಹುತ ಆಗಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರಂತೆ. ಆ ಪತ್ರವನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಅಮೃತ ಗೌಡ. ಪ್ರಾಣಾಪಾಯ ಎದುರಾಗಲಿದೆ, ಜಾಗರೂಕರಾಗಿರಿ ಅಂತ ಹೇಳಿದಾರಂತೆ. ನಿಮ್ಮನ್ನೇ ಟಾರ್ಗೆಟ್ ಮಾಡಲಿದ್ದಾರೆ ಪತ್ರದಲ್ಲಿ ಬರೆದಿದ್ದಾರಂತೆ. ಆಸಿಡ್ ಹಾಕ್ತಾರೆ, ಪ್ರಾಣಾಪಾಯ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ನೀವು ಹುಷಾರಾಗಿರಿ ಅಂತ ಎಚ್ಚರಿಕೆಯ ಪತ್ರ ಕೊಟ್ಟಿದ್ದಾರೆ. ಈ ಕುರಿತಾಗಿ ಅಮೃತಗೌಡ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸುರೇಶ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ ಸದ್ಯಕ್ಕಿನ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಖಂಡಿತ ಸಿಗ್ತದೆ ಅಂತ ಹೇಳಿದ್ರೆ, ಈಗ ಏನು ಕೆಲವೇ ನಿಮಿಷಗಳಲ್ಲಿ ಇವತ್ತು ಏನು ಚಿಂತಾಮಣಿಯ 2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ 12 ಗಂಟೆಗೆ ಏನು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಪಿಪಿ ಅಂತ ಹೇಳಿದ್ರೆ ಸರ್ಕಾರದ ಪಿಪಿ ಆದಂತಹ ಇನ್ನು ಸುಮಿತಾ ಮೇರಿ ಅವರು ಅಬ್ಜೆಕ್ಷನ್
ಇದು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು 3 ಗಂಟೆಗೆ ಇವತ್ತು ವಿಚಾರಣೆ ನಡೆಯುವಂತದ್ದು ಮತ್ತೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅಥವಾ ಇಲ್ಲವಾ ಎಂಬುದು ಸಾಕಷ್ಟು ಕುತೂಹಲ ಮೂಡಿಸಿರುತ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರಾದಂತಹ ನಾಗಪ್ರಸನ್ನ ಅವರು ಏನು FIR ಕ್ಲಾಸ್ಗೆ ಸಂಬಂಧಪಟ್ಟಂತೆ ಕೆಲವು ತೀರ್ಮಾನ ಹಾಕಿ ಮತ್ತೆ ಅದನ್ನ ರದ್ದು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಇಲ್ಲಿನ ನ್ಯಾಯಾಲಯ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎಂಬುದು ಸಹ ಸಾಕಷ್ಟು ಕುತೂಹಲ ಮೂಡಿಸಿರುತ್ತದೆ. ಯಾಕಂತ ಹೇಳಿದ್ರೆ ಬರೋಬ್ಬರಿ 9 ದಿನ ಆಗಿರುವಂತದ್ದು ಅಂತ ಹೇಳಿದ್ರೆ ಏನು ರಾಜೀವ್ ಗೌಡ್ರು ತಲೆಮರೆಸಿಕೊಂಡು 9 ದಿನ ಆಗಿರುವ ಹಿನ್ನೆಲೆಯಲ್ಲಿ ಈಗ ನಿರೀಕ್ಷಣಾ ಜಾಮೀನು ಬಂದಿರುವಂತದ್ದು ಅಂತ ಹೇಳಿದ್ರೆ 3 ಗಂಟೆಗೆ ಏನು ಅವರದಾದಂತಹ ಲಾಯರ್ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರದ ಸಿಪಿಯವರು ಸಹ ವಾದ ಮಂಡಿಸಿರುವಂತದ್ದು ಅಂದ್ರೆ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತಹ ಏನು ವಾದವನ್ನು ಮಂಡಿಸಿರುವಂತದ್ದು. ಇಲ್ಲಿ ಕೆಲವೇ ನಿಮಿಷಗಳಲ್ಲಿ ಅಂತ ಹೇಳಿದ್ರೆ ಇಲ್ಲಿನ ಚಿಂತಾಮಣಿಯ ಏನು 2ನೇ ಅಪಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಏನು ವಿಚಾರಣೆಗೆ ಒಳಪಡುವಂತದ್ದು. ಒಂದು ವೇಳೆ ನಿರೀಕ್ಷಣೆ ಸಿಗಬಹುದಾ ಅಥವಾ ಸಿಗೋದಿಲ್ಲ ಎಂಬ ಸಹ ಸಾಕಷ್ಟು ನಿರೀಕ್ಷೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹೈಕೋರ್ಟ್ ಏನು FIR ಕ್ರಾಸ್ ಮಾಡೋ ಹಿನ್ನೆಲೆಯಲ್ಲಿ ಈಗ ಇಲ್ಲಿನ ನ್ಯಾಯಾಲಯ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎಂಬುದು ಸಹ ಇದು ಕುತೂಹಲ ಮೂಡಿಸಿರುವಂತದ್ದು. ಒಂದು ವೇಳೆ ಜಾಮೀನು ಸಿಗುತ್ತಾ ಅಥವಾ ಇಲ್ಲ ಅನ್ನೋದು ಸಹ ಈಗ ಪ್ರಶ್ನೆಯಾಗಿ ಮೂಡುವಂತದ್ದು. ಯಾಕಂತಂದ್ರೆ ಸುಮಾರು 9 ದಿನಗಳಿಂದ ಸಹ ರಾಜೀವ್ ಗೌಡ್ರು ತಲೆಮರೆಸಿಕೊಂಡಿರುವಂತದ್ದು. ಈಗಾಗಲೇ ಪೊಲೀಸರು ಸಹ 2 ತನಿಖಾ ತಂಡಗಳು ರಚನೆ ಮಾಡಿದ್ದಾರೆ. ಏನು ಕೂಡಲೇ ಏನು ರಾಜೀವ್ ಗೌಡ್ರ ಎಡಮುರಿ ಕರ್ತೀನಿ ಅಂತ ಸಹ ನಿನ್ನೆ ಏನು ಜಿಲ್ಲಾ ರಕ್ಷಣಾಧಿಕಾರಿಗಳು ಏನು ಹೇಳಿರುವಂತದ್ದು. ಆದ್ರೆ ಇದುವರೆಗೂ ಸಹ ರಾಜೀವ್ ಗೌಡ್ರು ಇಲ್ಲಿದ್ದಾರೆ ಎಂಬುದು ಸಹ ತಿಳಿದಿಲ್ಲ. ಆದ್ರೆ ಕಾಂಗ್ರೆಸ್ನ ಕೆಲವು ಪ್ರಭಾವಿ ಸಚಿವರು ಇವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಈ ನಿಟ್ಟಿನಲ್ಲಿ ರಾಜೀವ್ ಗೌಡ್ರು ಏನು ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ ಎಂಬ ಸಹ ಆರೋಪಗಳು ಸಹ ಕೇಳಿ ಬರ್ತಾರಂತದ್ದು. ಈ ನಿಟ್ಟಿನಲ್ಲಿ ಈ ಎಲ್ಲವನ್ನು ನ್ಯಾಯಾಲಯ ಯಾವ ರೀತಿ ಪರಿಗಣಿಸುತ್ತೆ ಎಂಬುದು ಸಹ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಏನು ಇಲ್ಲಿನ ನ್ಯಾಯಾಲಯದಲ್ಲಿ ಇಬ್ಬರು ವಕೀಲರು ಸಹ ವಾದವನ್ನು ಮಂಡಿಸಲಿದ್ದಾರೆ. ಯಾವ ರೀತಿ ವಾದ ಮಂಡಿಸಿ ಅಂದ್ರೆ ಏನು ರಾಜೀವ್ ಗೌಡ್ರಿಗೆ ಜಾಮೀನು ಸಿಗುತ್ತಾ ಅಥವಾ ಇಲ್ಲ ಎಂಬುದು ಸಹ ಇಲ್ಲಿನ ಜನರಲ್ಲಿ ಕುತೂಹಲ ಮೂಡಿಸಿರುವಂತದ್ದು ಸಿದ್ಧಾರ್ಥ್. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೊಂದು ಎಚ್ಚರಿಕೆಯ ಪತ್ರ ಬಂದಿದೆ. ಅನಾಮಧೇಯ ವ್ಯಕ್ತಿ ಎಚ್ಚರಿಕೆಯ ಪತ್ರ ಬರೆದಿದ್ದಾರಂತೆ. ಪ್ರಾಣ ಬೆದರಿಕೆ ಇದೆ, ನಿಮಗೆ ಹುಷಾರು, ಏನಾದ್ರೂ ಅನಾಹುತ ಆಗಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರಂತೆ. ಆ ಪತ್ರವನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಅಮೃತ ಗೌಡ. ಪ್ರಾಣಾಪಾಯ ಎದುರಾಗಲಿದೆ, ಜಾಗರೂಕರಾಗಿರಿ ಅಂತ ಹೇಳಿದಾರಂತೆ. ನಿಮ್ಮನ್ನ ಟಾರ್ಗೆಟ್ ಮಾಡಲಿದ್ದಾರೆ ಪತ್ರದಲ್ಲಿ ಬರೆದಿದ್ದಾರಂತೆ. ಆಸಿಡ್ ಹಾಕ್ತಾರೆ, ಪ್ರಾಣಾಪಾಯ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ನೀವು ಹುಷಾರಾಗಿರಿ ಅಂತ ಎಚ್ಚರಿಕೆಯ ಪತ್ರ ಕೊಟ್ಟಿದ್ದಾರೆ. ಈ ಕುರಿತಾಗಿ ಅಮೃತಗೌಡ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸುರೇಶ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ ಸದ್ಯಕ್ಕಿನ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಖಂಡಿತ ಸಿಗ್ತದೆ ಅಂತ ಹೇಳಿದ್ರೆ ಈಗ ಏನು ಕೆಲವೇ ನಿಮಿಷಗಳಲ್ಲಿ ಇವತ್ತು ಏನು ಚಿಂತಾಮಣಿಯ 2ನೇ ಅಪಾರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ 12 ಗಂಟೆಗೆ ಏನು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಪಿಪಿ ಅಂತ ಹೇಳಿದ್ರೆ ಸರ್ಕಾರದ ಪಿಪಿ ಆದಂತಹ ಇನ್ನು ಸುಮಿತಾ ಮೇರಿ ಅವರು ಅಬ್ಜೆಕ್ಷನ್ ಇದು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು 3 ಗಂಟೆಗೆ ಇವತ್ತು ವಿಚಾರಣೆ ನಡೆಯುವಂತದ್ದು ಮತ್ತೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅಥವಾ ಇಲ್ಲವಾ ಎಂಬುದು ಸಾಕಷ್ಟು ಕುತೂಹಲ ಮೂಡಿಸಿರುತ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರಾದಂತಹ ನಾಗಪ್ರಸನ್ನ ಅವರು ಏನು FIR ಕ್ಲಾಸ್ಗೆ ಸಂಬಂಧಪಟ್ಟಂತೆ ಕೆಲವು ತೀರ್ಮಾನ ಹಾಕಿ ಮತ್ತೆ ಅದನ್ನ ರದ್ದು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಇಲ್ಲಿನ ನ್ಯಾಯಾಲಯ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎಂಬುದು ಸಹ ಸಾಕಷ್ಟು ಕುತೂಹಲ ಮೂಡಿಸಿರುತ್ತದೆ. ಯಾಕಂತ ಹೇಳಿದ್ರೆ ಬರೋಬ್ಬರಿ 9 ದಿನ ಆಗಿರುವಂತದ್ದು ಅಂತ ಹೇಳಿದ್ರೆ ಏನು ರಾಜೀವ್ ಗೌಡ್ರು ತಲೆಮರೆಸಿಕೊಂಡು 9 ದಿನ ಆಗಿರುವ ಹಿನ್ನೆಲೆಯಲ್ಲಿ ಈಗ ನಿರೀಕ್ಷಣಾ ಜಾಮೀನು ಬಂದಿರುವಂತದ್ದು ಅಂತ ಹೇಳಿದ್ರೆ 3 ಗಂಟೆಗೆ ಏನು ಅವರದಾದಂತಹ ಲಾಯರ್ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರದ ಸಿಪಿಯವರು ಸಹ ವಾದ ಮಂಡಿಸಿರುವಂತದ್ದು ಅಂದ್ರೆ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತಹ ಏನು ವಾದವನ್ನು ಮಂಡಿಸಿರುವಂತದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅಂತ ಹೇಳಿದ್ರೆ ಇಲ್ಲಿನ ಚಿಂತಾಮಣಿಯ ಏನು 2ನೇ ಅಪಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಏನು ವಿಚಾರಣೆಗೆ ಒಳಪಡುವಂತದ್ದು. ಒಂದು ವೇಳೆ ನಿರೀಕ್ಷಣೆ ಸಿಗಬಹುದಾ ಅಥವಾ ಸಿಗೋದಿಲ್ಲ ಎಂಬ ಸಹ ಸಾಕಷ್ಟು ನಿರೀಕ್ಷೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹೈಕೋರ್ಟ್ ಏನು FIR ಕ್ರಾಸ್ ಮಾಡೋ ಹಿನ್ನೆಲೆಯಲ್ಲಿ ಈಗ ಇಲ್ಲಿನ ನ್ಯಾಯಾಲಯ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎಂಬುದು ಸಹ ಇದು ಕುತೂಹಲ ಮೂಡಿಸಿರುವಂತದ್ದು. ಒಂದು ವೇಳೆ ಜಾಮೀನು ಸಿಗುತ್ತಾ ಅಥವಾ ಇಲ್ಲ ಅನ್ನೋದು ಸಹ ಈಗ ಪ್ರಶ್ನೆಯಾಗಿ ಮೂಡುವಂತದ್ದು. ಯಾಕಂತಂದ್ರೆ ಸುಮಾರು 9 ದಿನಗಳಿಂದ ಸಹ ರಾಜೀವ್ ಗೌಡ್ರು
ತಲೆಮರೆಸಿಕೊಂಡಿರುವಂತದ್ದು. ಈಗಾಗಲೇ ಪೊಲೀಸರು ಸಹ 2 ತನಿಖಾ ತಂಡಗಳು ರಚನೆ ಮಾಡಿದ್ದಾವೆ. ಏನು ಕೂಡಲೇ ರಾಜೀವ್ ಗೌಡರ ಎಡಮುರಿ ಕರ್ತೀನಿ ಅಂತ ಸಹ ನಿನ್ನೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಹೇಳಿರುವಂತದ್ದು. ಆದ್ರೆ ಇದುವರೆಗೂ ಸಹ ರಾಜೀವ್ ಗೌಡರು ಎಲ್ಲಿದ್ದಾರೆ ಎಂಬುದು ಸಹ ತಿಳಿದಿಲ್ಲ. ಆದ್ರೆ ಕಾಂಗ್ರೆಸ್ನ ಕೆಲವು ಪ್ರಭಾವಿ ಸಚಿವರು ಇವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಈ ನಿಟ್ಟಿನಲ್ಲಿ ರಾಜೀವ್ ಗೌಡರು ತಲೆಮರೆಸಿಕೊಂಡು ಹೊರಡ್ತಾ ಇದ್ದಾರೆ ಎಂಬ ಸಹ ಆರೋಪಗಳು ಸಹ ಕೇಳಿ ಬರ್ತಾರಂತದ್ದು. ಈ ನಿಟ್ಟಿನಲ್ಲಿ ಈ ಎಲ್ಲವನ್ನು ನ್ಯಾಯಾಲಯ ಯಾವ ರೀತಿ ಪರಿಗಣಿಸುತ್ತೆ ಎಂಬುದು ಸಹ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿನ ನ್ಯಾಯಾಲಯದಲ್ಲಿ ಇಬ್ಬರು ವಕೀಲರು ಸಹ ವಾದವನ್ನು ಮಂಡಿಸಲಿದ್ದಾರೆ. ಯಾವ ರೀತಿ ವಾದ ಮಂಡಿಸಿ ಅಂದ್ರೆ ರಾಜೀವ್ ಗೌಡರಿಗೆ ಜಾಮೀನು ಸಿಗುತ್ತಾ ಅಥವಾ ಇಲ್ಲ ಎಂಬುದು ಸಹ ಇಲ್ಲಿನ ಜನರಲ್ಲಿ ಕುತೂಹಲ ಮೂಡಿಸಿರುವಂತದ್ದು. ಸಿದ್ಧಾರ್ಥ್. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ.